ಮಕ್ಕಳೇ, ಸೊ PUC ಸೆಕೆಂಡ್ ಇಯರ್ ಮಿಡ್ ಟರ್ಮ್ ಎಕ್ಸಾಮ್ಸ್ ನಡೆಯಕತ್ತಾವು. ಸೊ ಬಯಾಲಜಿ ಎಕ್ಸಾಮ್ ಚಿಕ್ಕೋಡಿ ಡಿಸ್ಟಿಕ್ ಒಳಗೆ ಮುಗ್ದೈತಿ. ಸೊ ಆ ಡಿಸ್ಟಿಕ್ಕಿಂದು ಕ್ವಶನ್ ಪೇಪರ್ ನಂಗೆ ಸಿಕ್ತು. ಸೊ ಸ್ಟೂಡೆಂಟ್ಸ್ ಶೇರ್ ಮಾಡಿದ್ರು ನಮ್ಮ ಟೆಲಿಗ್ರಾಮ್ ಚಾನಲ್ನಾಗ. ವೆರಿ ಥ್ಯಾಂಕ್ಸ್ ಟು ಆಲ್ ದ ಚಿಲ್ಡ್ರನ್ ಯಾರ್ಯಾರು ಶೇರ್ ಮಾಡ್ತಿದ್ರ ಕ್ವಶನ್ ಪೇಪರ್ಸನ್ನು. ಫಿಸಿಕ್ಸು, ಕನ್ನಡ, ಇಂಗ್ಲೀಷು, ಕೆಮಿಸ್ಟ್ರಿ, ಸೊ ಎಲ್ಲ ಕ್ವಶನ್ ಪೇಪರ್ಸನ್ನು ಶೇರ್ ಮಾಡ್ತಿದ್ರ ಆಯಾ ಡಿಸ್ಟಿಕ್ಟಲ್ಲಿ ಮುಗ್ದಿರುವಂಥದ್ದು. ಸೊ ತುಂಬ ಹೆಲ್ಪ್ ಆಗುತ್ತೆ ಅದು ಭಾಳ ಉಳಿದಿರೋ ಸ್ಟೂಡೆಂಟ್ಸಿಗೆ. ನಿಮಗೆ ಅಂಥ ಕ್ವಶನ್ ಪೇಪರ್ಸ್ ಬೇಕಂತಂದ್ರೆ ಚಾನಲಿಗೆ ಜಾಯಿನ್ ಆಗಿರಿ. ಸ್ಟೂಡೆಂಟ್ಸ್ ಎಲ್ಲರೂ ಶೇರ್ ಮಾಡಕ್ಕಂತಾರೆ. ಸೊ ನೋಡಿಕೊಂಡು ಓದ್ಕೋಬೋದು ನೀವು. ಸೊ ಈಗ ಬಯಾಲಜಿ ಕ್ವಶನ್ ಪೇಪರ್ ನೋಡಿ ನನಗೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ಅಷ್ಟು ಚಲೋ ಕ್ವಶನ್ ಪೇಪರ್ ತೆಗ್ದಾರೆ, ಅಷ್ಟು ಈಸಿ ಕ್ವಶನ್ ಪೇಪರ್ ಐತಿ. ನಂಗಂತೂ ಈ ಕ್ವಶನ್ ಪೇಪರ್ ನೋಡಿ ಭಾಳ ಖುಷಿ ಆಯ್ತು. ಹಾಗಾಗಿ ಚಲೋ ಬರ್ದಿರ್ತಾರೆ ನಮ್ಮ ಮಕ್ಕಳು ಬಯಾಲಜಿ ಎಕ್ಸಾಮನ್ನು. ನೋಡೋಣ ಏನೇನು ಕ್ವಶನ್ಸ್ ಬಂದಿದ್ದು, ಹಾಟ್ಸ್ ಕ್ವಶನ್ಸ್ ಹೆಂಗಿದಾವು, 1 ಮಾರ್ಕಿನು 2 ಮಾರ್ಕಿನು ಆನ್ಸರ್ಸು ನಾನು ನಿಮಗೆ ಹೇಳ್ಕೊತ ಹೋಗ್ತೀನಿ. ಇದನ್ನು ಸಾಲ್ವ್ ಮಾಡ್ಕೊತ ಹೋಗೋಣ ಈಗ. ಯಾಕಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ನೋಡಿ ಹೆದ್ರು ಬಿಟ್ಟಿದ್ವಿ ನಾವೆಲ್ಲರೂ. ಯಾಕಂತಂದ್ರೆ ಭಾಳ ಡಿಫಿಕಲ್ಟ್ ಕ್ವಶನ್ಸ್ ತೆಗ್ದಿದ್ರು. ಹಾಟ್ಸ್ ಕ್ವಶನ್ಸ್ ಎಲ್ಲ ಕ್ವಶನ್ಸ್ ಹಾಟ್ಸ್ ಬಂದಂಗೆ ಬಂದಿದ್ವು. ಬಟ್ ಮಿಡ್ ಟರ್ಮು ಹಂಗೆ ಬರುತ್ತೆ ಅಂತ ಅಂದ್ಕೊಂಡಿದ್ರು ಮಕ್ಕಳು. ಬಟ್ ಇಲ್ಲ, ಈಸಿ ತೆಗ್ದಾರ. ನೋಡೋಣ ಹೆಂಗೆ ಅದಾವ ಅಂತ ಹೇಳಿ ಕ್ವಶನ್ಸ್. ಮೋನೋಸ್ಪೋರಿಕ್ ಡೆವಲಪ್ಮೆಂಟಲ್ಲಿ ಎಂಬ್ರಿಯೋಸ್ ಸ್ಯಾಕ್ ಹೆಂಗೆ ಡೆವಲಪ್ ಆಗುತ್ತಾ ಅಂತಂದರೆ, ಇಟ್ ಡೆವಲಪ್ಸ್ ಫ್ರಮ್ ಸಿಂಗಲ್ ಮೈಕ್ರೋಸ್ಪೋರ್. ಹೆಸರು ಹೇಳಕ್ಕಂತೈತಿ, ಮೋನೋಸ್ಪೋರಿಕ್ ಅಂದರೆ ಸಿಂಗಲ್ ಮೈಕ್ರೋಸ್ಪೋರ್. ನೆಕ್ಸ್ಟ್, ಸೆಲ್ಸ್ ಆಫ್ ಎಂಡೋಸ್ಪರ್ಮ್ ಆರ್ ಟ್ರಿಪ್ಲಾಯ್ಡ್. ಯಾಕಂತಂದ್ರೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ಸಿಂದ ಎಂಡೋಸ್ಪರ್ಮ್ ಫಾರ್ಮ್ ಆಗಿರುತ್ತಾ. ಸೊ PEN ಈಸ್ ಟ್ರಿಪ್ಲಾಯ್ಡ್, ವಿ ನೋ ದ್ಯಾಟ್. ಐಡೆಂಟಿಫೈ ರಾಂಗ್ ಸ್ಟೇಟ್ಮೆಂಟ್ ಇನ್ ದ ಫಾಲೋಯಿಂಗ್. ಯಾವ್ದು ತಪ್ಪೈತಿ? ಪಾರ್ಥಿನೋಕಾರ್ಪಿಕ್ ವಿತೌಟ್ ಫರ್ಟಿಲೈಸೇಷನ್ ಹೌದು. ಅಪೋಮಿಕ್ಸಿಸ್ ಇಟ್ಸ್ ಅ ಫಾರ್ಮ್ ಆಫ್ ಅಸೆಕ್ಷುವಲ್ ಹೌದು. ಸೀಡ್ಸ್ ಆಫ್ ಸಿಟ್ರಸ್ ಪಾಲಿಎಂಬ್ರಿಯೋನಿ ಹೌದು. ಎಂಬ್ರಿಯೋಸ್ ಇನ್ ಅಪೋಮಿಕ್ಟಿಕ್ ಸೀಡ್ಸ್ ಆರ್ ಜೆನೆಟಿಕಲಿ ಡಿಸಿಮಿಲರ್ ಇಲ್ಲ, ಸಿಮಿಲರ್ ಇರ್ತಾವೆ ಹೌದಾ. ಸೊ ಹಾಗಾಗಿ ಇದು ತಪ್ಪು. Human female reaches menopause around the age of 50 to 55 years. Part of sperm plays in penetrating egg during fertilization. ಯಾವುದಂದ್ರೆ acrosome, head region ಹೌದಾ. ಸಾರಿ. ಪರ್ಮನೆಂಟ್ ಮೆಥಡ್ ಆಫ್ ಸ್ಟೆರಿಲೈಸೇಷನ್. ಹ್ಯೂಮನ್ ಫೀಮೇಲ್ಸಾಗಿ ಯಾವುದೈತಿ? ಟ್ಯೂಬೆಕ್ಟಮಿ, ಫಾಲೋಪಿಯನ್ ಟ್ಯೂಬ್. ಮೇಲ್ಸ್ ಅಂತ ಕೇಳಿದ್ರೆ ವ್ಯಾಸೆಕ್ಟಮಿ ಬರ್ತಿತ್ತು. ಇನ್ ಪರ್ಸನ್ ವಿತ್ ಬ್ಲಡ್ ಗ್ರೂಪ್ AB ಆಂಟಿಜನ್ AB ಎರಡು ಇರ್ತೈತಿ. ಯಾಕಂತಂದ್ರೆ ಅದು ಕೋಡಾಮಿನೆನ್ಸ್ ಹೌದಾ. ZW ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಯಾವುದ್ರ ಕಂಡು ಬರ್ತೈತಿ? ಗ್ರಾಸ್ ಹೋಪರ್. ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ನಾಟ್ ರಿಸಲ್ಟ್ ಇನ್ ವೇರಿಯೇಷನ್ಸ್ ಅಮಾಂಗ್ ಸಿಬ್ಲಿಂಗ್ಸ್. ಯಾವುದ್ರಾಗ ವೇರಿಯೇಷನ್ ಕಂಡು ಬರಲ್ಲ? ಲಿಂಕೇಜ್ ಇತ್ತಂತಂದ್ರೆ ವೇರಿಯೇಷನ್ ಜಾಸ್ತಿ ಕಂಡು ಬರಲ್ಲ. ಇಫ್ ದ ಸೀಕ್ವೆನ್ಸ್ ಆಫ್ ಬೇಸಸ್ DNA ಕಾಂಪ್ಲಿಮೆಂಟರಿ ಸ್ಟ್ರ್ಯಾಂಡ್ ಏನು ಬರೀತೀವಿ? ಭಾಳ ಸಿಂಪಲ್ ಐತಿ. A ಇತ್ತಂದ್ರೆ T ಬರ್ತೈತಿ, T ಇದ್ರೆ A, C ಇದ್ರೆ G, A ಇದ್ರೆ T. ಇಲ್ಲೇ ಗೊತ್ತಾಗ್ಬಿಟ್ಟಿರ್ತೈತಿ ನಿಮಗೆ ಆನ್ಸರ್ ಆಪ್ಷನ್ B. ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್. ಇದಕ್ಕೆ ನೋಡ್ರಿ ಆನ್ಸರ್ ನೆನ್ಪಿಟ್ಕೊಂಡ್ಬಿಡ್ರಿ. AGTCಗೆ ಯಾವ್ಯಾವ ಪೇರ್ ಅಕ್ಕವು? A ಇದ್ರೆ Tಗಾಗುತ್ತೆ, G ಇದ್ರೆ Cಗಾಗುತ್ತೆ, ಅಗೇನ್ T ಇದ್ರೆ Aಗಾಗುತ್ತೆ, C ಇದ್ರೆ Gಗಾಗುತ್ತೆ. ಆದ್ರೆ RNA ಮೇಲ್ ಅಂತ ಕೊಟ್ಟರು ಅಂತಂದ್ರೆ RNA ಮೇಲ್ ಇದು ಬೇರೆ ಆಗುತ್ತೆ ಹೌದಾ. ಸೊ A ಇತ್ತಂದ್ರೆ ಅಲ್ಲಿ U ಬರ್ತೈತಿ, ಥೈಮಿನ್ ಇರಂಗಿಲ್ಲ RNAದಾಗ. G ಇತ್ತಂದ್ರೆ C ಬರ್ತೈತಿ. T ಇತ್ತಂದ್ರೆ A ಬರ್ತೈತಿ. ಆಮೇಲೆ C ಇತ್ತಂದ್ರೆ ಸೇಮ್ G ಬರ್ತೈತಿ. ಬಟ್ A ಜೊತೆಗೆ ಅಲ್ಲಿ ಥೈಮಿನ್ ಮಾತ್ರ ಇರಂಗಿಲ್ಲ. ಥೈಮಿನ್ ಒಂದು ಬಿಟ್ಟು ಉಳಿದಿದ್ದು ಇರ್ತಾವೆ. ಯುರಾಸಿಲ್ ಇರ್ತೈತಲ್ಲ ಥೈಮಿನ್ ಬದಲು. ನೆನ್ಪಿಟ್ಕೊ, ಹಿಂಗೂ ಕೇಳ್ತಾರೆ ಕ್ವಶನ್. ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಕರ್ಸ್ ಎಟ್ ಆಲ್ ದ ಲೆವೆಲ್ಸ್. ಸ್ಟೇಟ್ಮೆಂಟ್, ಹಿಸ್ಟೋನ್ಸ್ ಆರ್ ಬೇಸಿಕ್ ಪ್ರೋಟೀನ್ಸ್, ಪಾಸಿಟಿವ್ಲಿ ಚಾರ್ಜ್ಡ್ ಅಮೈನ್ ಆಸಿಡ್ ಹೌದು. ನೆಗೆಟಿವ್ಲಿ ಚಾರ್ಜ್ಡ್ DNA ಹಿಸ್ಟೋನ್ ಸುತ್ತಲೂ ರ್ಯಾಪ್ ಆಗಿರ್ತೈತಿ ನ್ಯೂಕ್ಲಿಯೋಸೋಮ್ ಫಾರ್ಮ್ ಮಾಡಕ್ಕೆ ಹೌದು. ಎರಡು ಟ್ರೂ ಅದಾವೆ. ಹ್ಯೂಮನ್ ಕ್ರೋಮೋಸೋಮ್ ವಿತ್ ಹೈಯೆಸ್ಟ್ ಆ್ಯಂಡ್ ಲೀಸ್ಟ್ ನಂಬರ್ಸ್ ಯಾವುದು? ಕ್ರೋಮೋಸೋಮ್ 1, ಕ್ರೋಮೋಸೋಮ್ Y. ಪ್ಯಾಲಿಯಂಟಾಲಜಿಕಲ್ ಎವಿಡೆನ್ಸಸ್ ಅಂದರೆ ಫಾಸಿಲ್ಸ್ ಬಗ್ಗೆ ಇರುತ್ತದೆ. ಟಾಕ್ಸಿಕ್ ಸಬ್ಸ್ಟೆನ್ಸ್ ದಟ್ ಕಾಸಸ್ ಚಿಲ್ ಆ್ಯಂಡ್ ಇಂಟರ್ಮಿಟೆಂಟ್ ಫೀವರ್ ಹಿಮೋಸೋಯಿನ್. ನೋಡ್ರಿ ಎಷ್ಟು ಈಸಿ ಐತಲ್ಲ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಹಾರ್ಮೋನ್ ಸೀಕ್ರೆಟೆಡ್ ಬೈ ಕಾರ್ಪಸ್ ಲೂಟಿಯಮ್ ಯಾವುದ್ರಿ? ಪ್ರೊಜೆಸ್ಟ್ರಾನ್. ಓರಲ್ ಕಾಂಟ್ರಾಸೆಪ್ಟಿವ್ ಡೆವಲಪ್ಡ್ ಬೈ CDRI ಯಾವುದು? ಸಹೇಲಿ. ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಇನ್ ಕ್ಲೈನ್ಫಿಲ್ಟರ್ ಸಿಂಡ್ರೋಮ್ ಈಸ್ ರೆಫರ್ಡ್ ಆಸ್ ಗೈನಕೋಮ್ಯಾಸ್ಟಿಯಾ. ಮೆಚೂರ್ mRNA ಕಂಟೇನ್ಸ್ ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಕಾಲ್ಡ್. ಮೆಚೂರ್ mRNA ಒಳಗೆ ಯಾವಿರ್ತಾವು? ಎಕ್ಸಾನ್ಸ್ ಇರ್ತಾವು. ಯಾಕಂದ್ರೆ ಇಂಟ್ರಾನ್ಸ್ನ ರಿಮೂವ್ ಮಾಡ್ತೀವಿ ಸ್ಪ್ಲೈಸಿಂಗ್ ಮೆಥಡ್ಲಿಂದ. ಇನ್ ಹ್ಯೂಮನ್ ಎವಲ್ಯೂಷನ್ ಫಸ್ಟ್ ಹ್ಯೂಮನ್ ಲೈಕ್ ಬೀಯಿಂಗ್ ಈಸ್ ಕಾಲ್ಡ್ ಆಸ್ ಹೋಮೋ ಹೆಬಿಲಸ್ ಹೌದಾ. 1 ಮಾರ್ಕ್ ಅಂತೂ ಮುಗಿದ್ವು. ಈಗ ಪಾರ್ಟ್ BC ನೋಡೋಣ ಏನೇನು ಕೊಟ್ಟಾರ. ಡೈಗ್ರಾಮ್ ಆಫ್ ಡೈಕಾಟ್ ಎಂಬ್ರಿಯೋ ಅಂತಂದ್ರೆ ಡೈಕಾಟ್ ಸೀಡ್ ಅದು ಆಯ್ತಾ. ಡೈಕಾಟ್ ಸೀಡ್. ನೇಮ್ ಆಕ್ಸೆಸರಿ ಡಕ್ಟ್ಸ್
ಅಸೋಸಿಯೇಟೆಡ್ ವಿತ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅದ ರೀಟೆ ಟೆಸ್ಟಿಸ್, ವ್ಯಾಸ್ ಡಿಫರೆನ್ಷಿಯಾ, ವ್ಯಾಸ್ ಎಫರೆನ್ಸ್ ಇವೆ. ಹೌ ಡಸ್ ಕಾಪರ್ ಅಯಾನ್ಸ್ ರಿಲೀಸ್ ಫ್ರಮ್ ಇಂಟ್ರಾಯುಟ್ರೈನ್ ಡಿವೈಸಸ್ ಹೆಲ್ಪ್ ಇನ್ ಪ್ರಿವೆಂಟಿಂಗ್ ಪ್ರೆಗ್ನೆನ್ಸಿ? ಅವು ಏನು ಮಾಡ್ತಾವೆ ಕಾಪರ್ ಅಯಾನ್ಸ್? ಹೌದಾ, ಸ್ಪರ್ಮ್ ಮೊಟಿಲಿಟಿನ ಕಡಿಮೆ ಮಾಡ್ತಾವೆ. ಹೌದಾ, ಸೊ ಹಿಂಗೆ 2 ಪಾಯಿಂಟ್ಸ್ ಬರೆದ್ರೆ ಸಾಕು. ಸಿಂಪ್ಟಮ್ಸ್ ಆಫ್ ಡೌನ್ ಸಿಂಡ್ರೋಮ್ ನೋಡಿರಿ, ಎಲ್ಲ ಈಸಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಏನು ಕೊಟ್ಟಿನಲ್ಲ ನಿಮಗೆ ಸೆಕೆಂಡ್ PU ಬಯಾಲಜಿ ಇಂಪಾರ್ಟೆಂಟ್ ಕ್ವಶನ್, ಮೋಸ್ಟ್ ಆಫ್ ದ ಕ್ವಶನ್ಸ್ ಅದ್ರವ ಬಂದಾವೆ. ಅವನ್ನ ನೀವು ಓದ್ಕೊಂಡು ಹೋಗಿದ್ರು ನೀವು ಆರಾಮ್ 60+ ಮಾಡ್ಬೋದು ಇದ್ರಾಗ. ರೈಟ್ ಎನಿ 2 ಅಪ್ಲಿಕೇಶನ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್. ಡಿಫ್ರೆನ್ಸ್ ಬಿಟ್ವೀನ್ ಹೋಮೋಲಾಗಸ್ ಆ್ಯಂಡ್ ಅನೋಲಾಗಸ್ ಆರ್ಗನ್ ವಿತ್ 1 ಎಕ್ಸಾಂಪಲ್. ಎನಿಮಲ್ದು ಎಕ್ಸಾಂಪಲ್ ತೊಗೊಂಡ ಬರೀಬೇಕಂತ ಕೊಟ್ಟಾರ ಅವ್ರು ಎನಿಮಲ್ ಪ್ಲಾಂಟ್ ಹಿಂಗೆ ಕೊಡ್ಬೋದು. ನೇಮ್ ದ ಕಾಸಿಟಿವ್ ಏಜೆಂಟ್ಸ್ ಆಫ್ ನಿಮೋನಿಯಾ. ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ, ಟೈಫಾಯ್ಡ್, ಓಕೆ, ಸಾಲ್ಮೊನೆಲ್ಲಾ ಟೈಫಿ. ಹೌದಾ, ನೆಕ್ಸ್ಟ್ ಪಾರ್ಟ್ 3ದಾಗ ನೋಡೋಣ. ಡೈಗ್ರಾಮ್ ಆಫ್ ಮೆಚೂರ್ ಎಂಬ್ರಿಯೋ ಸ್ಯಾಕ್ ಕೇಳ್ಯಾರ. ಹೌದಾ, ನೆಕ್ಸ್ಟ್ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಸ್ಪರ್ಮ್ಯಾಟೋಜೆನ್ಸಿಸ್. ಹೇಳಿದ್ನ 3 ಮಾರ್ಕಿಗೆ ಮೇಲರ ಇದು ಸ್ಪರ್ಮ್ಯಾಟೋಜೆನ್ಸಿಸ್ ಅರ ಇಲ್ಲ ಊಜೆನ್ಸಿಸ್ ಕೇಳ್ತಾರ ಅಂತ ಹೇಳಿ. ಪ್ರಿನ್ಸಿಪಲ್ಸ್ ಫಾಲೋ ಟು ಪ್ರಿವೆಂಟ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಕೊಟ್ಟಿದ್ದು ನಾನು. ಇದಕ್ಕೆಲ್ಲ ನಿಮ್ಗೆ ಕ್ವಶನ್ಸು ವಿತ್ ಆನ್ಸರ್. ಫಸ್ಟ್ 4 ಚಾಪ್ಟರ್ಸ್ದಂತೂ ನಾನು 1, 2, 3, 4 4 ಚಾಪ್ಟರ್ದು ನಿಮ್ಗೆ ವಿತ್ ಆನ್ಸರ್ಸ್ ಕೊಟ್ಟಿದ್ದು ನಾನು. ಯಾವಾಗ ಟೆಸ್ಟ್ 1ಗೆ ಮಾಡೋ ಮುಂದೆ ನಾನು ಈ 4 ಚಾಪ್ಟರ್ಸ್ದು ಕ್ವಶನ್ಸ್ ಮತ್ತು ಆನ್ಸರ್ಸ್ ಕೊಟ್ಟುಬಿಟ್ಟಿದ್ದೆ. ಹೌದಾ, ಸೊ ಅದನ್ನ ನೋಡಿದ್ರಿ ಅಂತಂದ್ರೆ ನಿಮಗೆ ಗೊತ್ತಾಗ್ಬಿಡ್ತೈತಿ. ನೆಕ್ಸ್ಟ್ ರೈಟ್ ಕ್ರೈಟೇರಿಯಾ ಟು ಬಿ ಫುಲ್ಫಿಲ್ಡ್ ಬೈ ಜೆನೆಟಿಕ್ ಮೆಟೀರಿಯಲ್. ಅಂದರೆ ಜೆನೆಟಿಕ್ ಮೆಟೀರಿಯಲ್ ಕ್ರೈಟೇರಿಯಾ ಏನು, ಆಮೇಲೆ ಯಾಕೆ ಡ್ರಾಸೋಫಿಲಾನ್ ಸೆಲೆಕ್ಟ್ ಮಾಡಿದರು ಅಂಥೇಳಿ. ನೆಕ್ಸ್ಟ್ ಪಾಸ್ಟುಲೇಟ್ ಲಾ ಆಫ್ ಡಾಮಿನೆನ್ಸ್. ನೋಡಿರಿ, ಲಾ ಆಫ್ ಡಾಮಿನೆನ್ಸ್ನ ನಿಮ್ಗೆ 3 ಮಾರ್ಕ್ಸಿಗೆ ಬರೀ ಒಂದು ಲಾ ಕೇಳ್ಯಾರ ಅವ್ರು, ಯಾಕಂದ್ರೆ ಅದಾಗ 3 ಪಾಯಿಂಟ್ಸ್ ಅದಾವ ಅಂತ ಹೇಳಿ. ಹೌದಾ, ಅಷ್ಟು ಇಂಪಾರ್ಟೆಂಟ್ ಅದಾವ ಲಾಸ್. ಗಿವ್ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಆಫ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಈಸಿ ಐತಿ. ನೆಕ್ಸ್ಟ್ ಪಾರ್ಟ್ D ನೋಡೋಣ. ಮೆನ್ಷನ್ 5 ಔಟ್ ಬ್ರೀಡಿಂಗ್ ಡಿವೈಸಸ್. ಈಸಿ ಕ್ವಶನ್, ಡೈರೆಕ್ಟ್ ಕ್ವಶನ್. ಡೈಗ್ರಾಮ್ ಆಫ್ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್. ಫೀಮೇಲರ ಕೇಳ್ಬೋದು, ಇಲ್ಲ ಮೇಲರ ಕೇಳ್ಬೋದು. ನೆಕ್ಸ್ಟ್ 3 ಹಾರ್ಮೋನ್ಸ್ ಎಸೆನ್ಷಿಯಲ್ ಫಾರ್ ಮೇಂಟೆನೆನ್ಸ್ ಆಫ್ ಪ್ರೆಗ್ನೆನ್ಸಿ ಕೇಳ್ಯಾರ. ನೆಕ್ಸ್ಟ್ ಟರ್ಮ್ ಯೂಸ್ಡ್ ಫಾರ್ ದ ಫಾಲೋವಿಂಗ್ ಇವೆಂಟ್ಸ್. ರಿಲೀಸ್ ಆಫ್ ಎಗ್ಗೆ ಏನಂತ ಕರಿತೀವಿ ರೀ ನಾವು? ಓವ್ಯುಲೇಷನ್ ಅಂತ ಕರಿತೀವಿ. ಅಟ್ಯಾಚ್ಮೆಂಟ್ ಆಫ್ ಬ್ಲಾಸ್ಟೋಸಿಸ್ಟ್ ಏನಂತ ಕರಿತೀವಿ? ಇಂಪ್ಲಾಂಟೇಷನ್ ಅಂತ ಕರಿತೀವಿ. ಎಷ್ಟು ಚಂದ ಕೊಟ್ಟಾರಲ್ಲ ಕ್ವಶನ್ಸ್, ಈಸಿ. ಎಕ್ಸ್ಪ್ಲೇನ್ ಬ್ರೀಫ್ಲಿ ಅಬೌಟ್ ಎನಿ 5 ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ. ನೋಡಿರಿ, ಆರ್ಟ್ಸ್ ಡೈರೆಕ್ಟ್ ಕ್ವಶನ್ ಕೊಟ್ಬಿಟ್ಟಾರ ಅವ್ರು ನಿಮಗೆ. ಗಿವ್ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ 2 ಜೀನ್. ಡೈ ಹೈಬ್ರಿಡ್ ಕ್ರಾಸ್ ಕೇಳ್ಯಾರ ಅವರು. ರೈಟ್ ಸೇಲಿಯಂಟ್ ಫೀಚರ್ಸ್ ಆಫ್ ಸ್ಟ್ರಕ್ಚರ್ ಆಫ್ DNA ಫೀಚರ್ಸ್ ಕೇಳ್ಯಾರ. ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್ ಪ್ರಕಾರ ಜೀನ್ ಪೂಲ್ ಮತ್ತು ಅದರ ಅಲೀಲ್ಸು ಕಾನ್ಸ್ಟಂಟ್ ಇರುತ್ತಾ? ಜೆನೆಟಿಕ್ ಡ್ರಿಫ್ಟ್ ಟು ಜೆನೆಟಿಕ್ ಫ್ಲೋ ಇದು ಯಾವುದ್ರಲ್ಲಿದ್ದಾನು? ಇದೇನು ಗೊತ್ತಾನು? ಇದು ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್ ಬರೀರಿ. ಫಸ್ಟ್ ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್ ಬರೆದು ಇವು ಒಂದೊಂದನ್ನು ನೀವು ಅದ್ರದ್ದು ಮೀನಿಂಗ್ ಬರೀರಿ, ಆಯಿತಾ? ಸೊ ಮೀನಿಂಗ್ ಬರೆದ್ರು ಸಾಕು, ನಿಮಗೆ ಮಾರ್ಕ್ಸ್ ಕೊಡ್ತಾರೆ, ಆಯಿತಾ? ನೆಕ್ಸ್ಟ್ ಸೆಕ್ಷನ್ 2 ಹಾಟ್ಸ್ ಕ್ವಶನ್ ಅಲ್ಲ ಇವು. ನೋಡೋಣ ಹಾಟ್ಸ್ ಕ್ವಶನ್ ಎಷ್ಟು ಹಾಟ್ ಇದ್ವು ಅಂತ ಹೇಳಿ. ಎಕ್ಸ್ಪ್ಲೇನ್ ದ ರೀಸನ್ಸ್ ಫಾರ್ ದ ಫಾಲೋವಿಂಗ್. ವ್ಯಾಲಿಸ್ನೇರಿಯಾ ಈಸ್ ಅ ಹೈಡ್ರೋಫೈಟ್ ಬಟ್ ಡು ನಾಟ್ ಯೂಸ್ ವಾಟರ್ ಫಾರ್ ಪಾಲಿನೇಷನ್. ಏನಿಲ್ಲರಿ, ವ್ಯಾಲಿಸ್ನೇರಿಯಾದ ಪಾಲಿನೇಷನ್ ಎಕ್ಸ್ಪ್ಲೇನ್ ಮಾಡ್ಬೇಕಷ್ಟ. ಬೋತ್ ವಾಟರ್ ಪಾಲಿನೇಟೆಡ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಆರ್ ನಾಟ್ ಅಟ್ರಾಕ್ಟಿವ್, ಡು ನಾಟ್ ಪ್ರೊಡ್ಯೂಸ್ ನೆಕ್ಟರ್. ಯಾಕ ಅಂತ ಕೇಳ್ಯಾರ. ಹೌದಾ, ಸೊ ಯಾಕಂತಂದ್ರೆ ಅವಕ್ಕೆ ನೆಕ್ಟರ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಇನ್ಸೆಕ್ಟ್ಸ್ಗೆ ಬೇಕಂತಂದ್ರೆ ಅಷ್ಟೇ ನೆಕ್ಟರ್ ಪ್ರೊಡ್ಯೂಸ್ ಮಾಡ್ತಾವೆ. ಇನ್ಸೆಕ್ಟಿನ್ ಪಾಲಿನೇಟೆಡ್ ಫ್ಲವರ್ಸಿಗೆ ಅಷ್ಟೇ ನೆಕ್ಟರ್ ಬೇಕಾಗುತ್ತೆ. ಇವಕ್ಕೆ ವಾಟರ್ ಇಲ್ಲ ವಿಂಡ್ಲಿಂತ ಪಾಲಿನೇಟ್ ಆಗಕ್ಕೆ ಅವು ಇನ್ಸೆಕ್ಟನ್ನು ಅಟ್ರಾಕ್ಟ್ ಮಾಡಬೇಕಾಗಿಲ್ಲ, ಹಾಗಾಗಿ ಅವು ನೆಕ್ಟರ್ ಪ್ರೊಡ್ಯೂಸ್ ಮಾಡಲ್ಲ. ಇನ್ಸೆಕ್ಟ್ ವಿಸಿಟಿಂಗ್ ಫ್ಲವರ್ಸ್ ಆರ್ ಕಾಲ್ಡ್ ಪೋಲನ್ ನೆಕ್ಟರ್ ರಾಬರ್ಸ್. ಇದಕ್ಕೆ ಇಲ್ಲೇನು ಐತಲ್ಲ, ಇದು ಸೇಮ್ ಬರೋದ್ರ ಆಯ್ತು. ಅವಕ್ಕೆ ಇನ್ಸೆಕ್ಟ್ಸಿಗೆ ಪೋಲನ್ ಇಲ್ಲ ನೆಕ್ಟರ್ ಫುಡ್ ರಿವಾರ್ಡ್ ಕೊಟ್ಟಂಗೆ ಕೊಡಬೇಕು, ಅಂದ್ರೆ ಅವು ಏನು ಮಾಡ್ತಾವೆ? ಪಾಲಿನೇಷನ್ ಮಾಡ್ತಾವೆ ಅಂತ ಹೇಳಿ. ನೆಕ್ಸ್ಟ್ both thalassemia and sickle cell anemia are autosomal linked recessive disorders, but ಥ್ಯಾಲಸಿಮಿಯಾನ ಕ್ವಾಂಟಿಟೇಟಿವ್ ಪ್ರಾಬ್ಲಮ್ ಅಂತೀವಿ, ಸಿಕಲ್ ಸೆಲ್ ಎನಿಮಿಯಾನ ಕ್ವಾಲಿಟೇಟಿವ್ ಪ್ರಾಬ್ಲಮ್ ಅಂತೀವಿ. ಯಾಕೆ ನೋಡಿರಿ, ಥ್ಯಾಲಸಿಮಿಯಾದಾಗ ಏನಾಗ್ತೈತಿ ತಡ್ರಿ, ಫಸ್ಟ್ ಸಿಕಲ್ ಸೆಲ್ ಎನಿಮಿಯಾದಾಗ ಏನಾಗ್ತೈತಿ? RBC ಏನು ಪ್ರೊಡ್ಯೂಸ್ ಆಗಿರ್ತಾವಲ್ಲ ಅದ್ರ ಶೇಪ ಚೇಂಜ್ ಆಗಿಬಿಡ್ತೈತಿ. ಹೌದಾ ಸರ್? ಸೊ ಅದ್ರ ಶೇಪ ಚೇಂಜ್ ಆಗ್ತೈತಿ. ಯಾಕಂತಂದ್ರೆ ಅಲ್ಲಿ ಗ್ಲೋಬಿನ್ ಮಾಲಿಕ್ಯೂಲ್ ಏನಿರ್ತೈತಿಲ್ಲ, ಆ ಗ್ಲೋಬಿನ್ ಮಾಲಿಕ್ಯೂಲ್ ಸರಿಗೆ ಸಿಂಥಸಿಸ್ ಆಗಂಗಿಲ್ಲ. ಹೌದಾ, ಸೊ ಅದ್ರದ್ದು ಕ್ವಾಲಿಟಿ ತಪ್ಪಾತು, ಅದ್ರದ್ದು ಕ್ವಾಲಿಟಿ ಪ್ರಾಬ್ಲಮ್ ಆಯ್ತು. ಇಲ್ಲಿ ಥ್ಯಾಲಸಿಮಿಯಾದಾಗ ಏನಾಗ್ತೈತಿ? ಪ್ರೊಡ್ಯೂಸ್ ಆಗ್ತಾವಲ್ಲ ಗ್ಲೋಬಿನ್ ಚೇನ್ಸ ಕಡಿಮೆ ಪ್ರೊಡ್ಯೂಸ್ ಆಗ್ತಾವ. ಅದರಲ್ಲಿ ಆಲ್ಫಾ ಚೇನು ಬೀಟಾ ಚೇನು, ಆಲ್ಫಾ ಥ್ಯಾಲಸಿಮಿ ಇದ್ರೆ ಅದು ಕಡಿಮೆ ಪ್ರೊಡ್ಯೂಸ್ ಆಕೈತಿ. ಬೀಟಾ ಥ್ಯಾಲಸಿಮಿಯಾ ಬಂದ್ರೆ ಬೀಟಾ ಚೇನು ಕಡಿಮೆ ಪ್ರೊಡ್ಯೂಸ್ ಆಕೈತಿ. ಹಾಗಾಗಿ ಕ್ವಾಂಟಿಟಿ ಕಡಿಮೆ ಆಯ್ತು ಇಲ್ಲಿ ಥ್ಯಾಲಸಿಮಿಯಾದಾಗ ಕ್ವಾಂಟಿಟಿ, ಸಿಕಲ್ ಸೆಲ್ ಎನಿಮಿಯಾದಾಗ ಕ್ವಾಲಿಟಿ ಕಡಿಮೆ ಆಯ್ತು.
ಗಿವ್ ರೀಸನ್ಸ್. ಹಾಂ ನೋಡ್ರಿ, ಏನಿಲ್ಲ, ಜೆನೆಟಿಕ್ ಕೋಡಿನ 5 ಫೀಚರ್ಸ್ ಅದಾವಲ್ಲ, ಓದ್ಕೊಂಡು ಹೋಗಿರ್ತಿರಲ್ಲ, ಒಂದೊಂದು ಸೆಂಟೆನ್ಸ್ ಬರೋದ್ರಿ ಅಂತಂದ್ರೆ ಸಾಕು. ಇದಕ್ಕೆ ಟ್ರಿಪ್ಲೆಟ್ ಯಾಕಿರಬೇಕು, ಯಾಕಂದ್ರೆ ನಮಗೆ 20 ಅಮೈನೋ ಆ್ಯಸಿಡ್ಸಿಗೆ ಕೋಡ್ ಮಾಡೋದಕ್ಕೆ ನಮಗೆ ಎಷ್ಟು 64 ಕೋಡಾನ್ಸ್ ಸಿಕ್ಕವು. ಸೊ 64ಲಿಂತ ನಮ್ಗೆ ಏನಾಯ್ತು, ಅದು ಟ್ರಿಪ್ಲೆಟ್ ಮೂರು ಸೇರಿ ಟ್ರಿಪ್ಲೆಟ್ ಕೋಡಾನ್ ಆಯಿತು. ನೆಕ್ಸ್ಟ್ ಡಿಜೆನರೇಟ್ ಇರುತ್ತೆ. ಡಿಜೆನರೇಟ್ ಅಂತಂದ್ರೇನು, ಸೊ ಒಂದು ಅಮೈನೋ ಆ್ಯಸಿಡನ್ನು ಭಾಳ ಕೋಡಾನ್ಸ್ ಕೋಡ್ ಮಾಡ್ತಾವೆ. ಒಂದು ಅಮೈನೋ ಆ್ಯಸಿಡನ್ನು ಭಾಳ ಕೋಡಾನ್ಸ್ ಕೋಡ್ ಮಾಡ್ತಾವೆ. ಸೊ ಇದು ಡಿಜೆನರೇಟ್. ಅನ್ಆಂಬಿಗಸ್ ಅಂತಂದ್ರೇನು, ಒಂದು ಕೋಡಾನ್ ಏನಿರುತ್ತಲ್ಲ ಅದು ಒಂದು ಅಮೈನೋ ಆ್ಯಸಿಡಿಗೆ ಕೋಡ್ ಮಾಡ್ತೈತಿ. ಒಂದು ಕೋಡಾನ್ ಐತಂದ್ರೆ ಅದ್ರಲ್ಲಿದ್ದ ಅದೇ ಅಮೈನೋ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ, ಬೇರೆದಾಗಂಗಿಲ್ಲ. ಅನ್ಆಂಬಿಗಸ್, ಡೌಟೇ ಇಲ್ಲ ಅದೇ ಪ್ರೊಡ್ಯೂಸ್ ಆಗುತ್ತೆ ಅಂತ. ಕಾಮಾಲೆಸ್ ಅಂತಂದ್ರೆ ನಾವು ಕಾಮಾಲಿಂದ ಓದಂಗಿಲ್ಲ ಅವನ್ನ, ಹೌದಾ. ನೆಕ್ಸ್ಟ್ ಯೂನಿವರ್ಸಲ್, ಯಾಕಂತಂದ್ರೆ ಅದು ಬ್ಯಾಕ್ಟೀರಿಯಾಲಿದ್ದ ಹಿಡಿದು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಇಲ್ಲ ಪ್ರೋಕ್ಯಾರಿಯೋಟ್ ಯೂಕ್ಯಾರಿಯೋಟ್ ಯಾವುದ್ರಾಗ ತೊಗೊಂಡ್ರು ಆ ಕೋಡಾನು ಅದೇ ಅಮೈನೋ ಆ್ಯಸಿಡನ್ನು ಪ್ರೊಡ್ಯೂಸ್ ಮಾಡುತ್ತಾ. ಇದು ಯೂನಿವರ್ಸಲ್, ಹೌದಾ. ನೋಡಿರಿ, ಇವು ಎಷ್ಟು ಈಸಿ ಅದಾವು. ಸೊ ಚಲೋ ಹೋಗಿರುತ್ತೆ ಅನ್ಕೊತೀನಿ ನಾನು, ಚಿಕ್ಕೋಡಿ ಸ್ಟೂಡೆಂಟ್ಸ್ದು. ಸೊ ಇದು ನೋಡಿರಿ, ನೀವು ಸ್ವಲ್ಪ ಕಾನ್ಫಿಡೆನ್ಸ್ ತೊಗೋರಿ. ಬೇರೆ ಡಿಸ್ಟಿಕ್ನಾಗ ಈಸಿ ಬರ್ತಾವೆ ಕ್ವಶನ್ ಪೇಪರ್, ಭಾಳ ಟೆನ್ಷನ್ ಆಗಕ್ಕೆ ಹೋಗ್ಬೇಡ್ರಿ. ಎಷ್ಟಾಗುತ್ತೆ ಅಷ್ಟು ಓದೋದು ನಾವು, ನಮ್ಮ ಕೈಲಿ ಆದಷ್ಟು ಓದ್ರಿ. ಅದಕ್ಕೂ ಮಿಕ್ಕಿ ಭಾಳ ಡಿಫಿಕಲ್ಟ್ ಬಂತಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಆ್ಯನ್ಯುವಲ್ ಎಕ್ಸಾಮ್ನಾಗ ಇನ್ನೂ ಚಲೋ ಮಾಡೋಕ್ಕೆ ಬರುತ್ತಾ. ಬೇರೆ ಸಬ್ಜೆಕ್ಟಿಗೆ ಇದು ಎಫೆಕ್ಟ್ ಆಗ್ಲಾರ್ದಂಗೆ ನೋಡ್ಕೊರಿ. ನೆಕ್ಸ್ಟ್ ನಿಮ್ಮ ಕ್ವಶನ್ ಪೇಪರ್ಸ್ ಸ್ವಲ್ಪ ಶೇರ್ ಮಾಡಿರಿ ಟೆಲಿಗ್ರಾಮಿಗೆ, ಅವನು ಹಿಂಗೆ ಸಾಲ್ವ್ ಮಾಡ್ಕೊತ ಹೋಗ್ತೀನಿ ನಾನು ನೆಕ್ಸ್ಟ್. ವೆಲ್ ಮೈ ಡಿಯರ್ ಚಿಲ್ಡ್ರನ್, ಆಲ್ ದ ವೆರಿ ಬೆಸ್ಟ್.